ಟಿ20 ವರ್ಲ್ಡ್ ಕಪ್ ನ ಎಲ್ಲಾ ಲೀಗ್ ಪಂದ್ಯಗಳಲ್ಲೂ ಕೂಡ ಗೆಲುವನ್ನು ಸಾಧಿಸುವುದರ ಮೂಲಕ ಇದೀಗ ಟೀಂ ಇಂಡಿಯಾ ಟಿ20 ವರ್ಲ್ಡ್ ಕಪ್ ನ ಸೂಪರ್ ಸ್ಟೇಜ್ ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ಸೂಪರ್ ಸ್ಟೇಜ್ ನ ಗ್ರೂಪ್ 1 ನಲ್ಲಿ ಭಾರತ, ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬ್ವೆ ತಂಡಗಳು ಸ್ಥಾನವನ್ನ ಪಡೆದಿವೆ. ಇನ್ನು ಸೂಪರ್ 8 ನಲ್ಲಿ ಭಾರತ ತನ್ನ ಮೊದಲ ಪಂದ್ಯವನ್ನ ಸೌತ್ ಆಫ್ರಿಕಾದ ಎದುರು ಭಾನುವಾರ ಅಹಮದಾಬಾದ್ ನಲ್ಲಿ ಪಂದ್ಯವನ್ನ ಆಡಲಿದೆ. ಇನ್ನು ಭಾರತದ ವಿರುದ್ಧ ನಡೆದಿರುವ ಸೂಪರ್ 8 ನ ಮೊದಲ ಪಂದ್ಯಕ್ಕಿಂತ ಮುಂಚೆ ಸೌತ್ ಆಫ್ರಿಕಾ ತಂಡದ ನಾಯಕ ಆಡನ್ ಮಕ್ರಮ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಸೂಪರ್ 8 ನ ಮೊದಲ ಪಂದ್ಯದಲ್ಲಿ ಭಾರತ ಸೌತ್ ಆಫ್ರಿಕಾ ತಂಡವನ್ನ ಸೋಲಿಸುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ನೆದರ್ಲೆಂಡ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಒಂದು ಪ್ರಯಾಸದಾಯಕ ಜಯವನ್ನ ಸಾಧಿಸಿತು ಅಂತಾನೆ ಹೇಳಬಹುದಾಗಿದೆ. ಟೀಮ್ ಇಂಡಿಯಾ ನೆದರ್ಲೆಂಡ್ಸ್ ಎದುರು ಒಂದು ಸುಲಭವಾದಂತಹ ಜಯವನ್ನ ಸಾಧಿಸಬಹುದು ಎಂಬ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದರು. ಅದರಲ್ಲಿ ನೆದರ್ಲೆಂಡ್ಸ್ ವಿರುದ್ಧ ಟೀಮ್ ಇಂಡಿಯಾ ಆರಂಭದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲು ವಿಫಲವಾಯಿತು. ಕಡೆಯಲ್ಲಿ ಶಿವಮ್ ದುಬೆ ತೋರಿದಂತಹ ಒಂದು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಟೀಮ್ ಇಂಡಿಯಾ 193 ರನ್ಗಳನ್ನ ಹೊಡೆಯುವುದರ ಮೂಲಕ ನೆದರ್ಲೆಂಡ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಭಾರತ 17 ರನ್ಗಳ ಅಂತರದ ಒಂದು ರೋಚಕ ಗೆಲುವನ್ನ ಕಂಡಿತು. ಇನ್ನು ಭಾರತ ಸೂಪರ್ 8 ನಲ್ಲಿ ತನ್ನ ಮೊದಲ ಪಂದ್ಯವನ್ನ ಸೌತ್ ಆಫ್ರಿಕಾದ ಎದುರು ಭಾನುವಾರದಂದು ಪಂದ್ಯವನ್ನು ಆಡಲಿದೆ. ಇನ್ನು ಭಾನುವಾರ ಭಾರತ ಎದುರು ನಡೆದಿರುವ ಪಂದ್ಯಕ್ಕಿಂತ ಮುಂಚೆ ಪ್ರತಿಕ್ರಿಯೆ ನೀಡಿರುವಂತಹ ಸೌತ್ ಆಫ್ರಿಕಾ ತಂಡದ ನಾಯಕ ಆಡನ್ ಮಕ್ರಮ್, ಭಾರತ ಎದುರಿನ ಮೊದಲ ಪಂದ್ಯವನ್ನು ನಾವು ಕಾತರತೆಯಿಂದ ಎದುರು ನೋಡುತ್ತಿದ್ದೇವೆ. ಟಿ20 ವರ್ಲ್ಡ್ ಕಪ್ ಗಿಂತ ಮುಂಚೆ ಭಾರತ ಎದುರು 5 ಟಿ20 ಪಂದ್ಯಗಳ ಟಿ20 ಸರಣಿಯನ್ನು ಆಡಿದ್ದು ನಮಗೆ ಟಿ20 ವರ್ಲ್ಡ್ ಕಪ್ ನಲ್ಲಿ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಲು ಸಹಕಾರಿಯಾಗಿದೆ. ಹೀಗಾಗಿ ಲೀಗ್ ಹಂತದಲ್ಲಿ ಎಲ್ಲಾ ಪಂದ್ಯಗಳನ್ನು ನಾವು ಜಯಿಸಿದ್ದೇವೆ. ಇನ್ನು ಸೂಪರ್ 8 ನ ಮೊದಲ ಪಂದ್ಯದಲ್ಲೂ ಕೂಡ ಟೀಮ್ ಇಂಡಿಯಾದ ಎದುರು ಜಯವನ್ನು ಸಾಧಿಸುವ ಉತ್ಸಾಹದಲ್ಲಿದ್ದೇವೆ. ಇದೇ ಭಾರತ ಎದುರು ಕಳೆದ ಬಾರಿಯ ಟಿ20 ವರ್ಲ್ಡ್ ಕಪ್ ನ ಫೈನಲ್ ಅಲ್ಲಿ ನಾವು ಸೋಲನ್ನ ಕಾಣುವುದರ ಮೂಲಕ ಸ್ವಲ್ಪದರಲ್ಲಿಯೇ ಟಿ20 ವರ್ಲ್ಡ್ ಕಪ್ ನಲ್ಲಿ ಚಾಂಪಿಯನ್ ಪಟ್ಟವನ್ನ ತಪ್ಪಿಸಿಕೊಂಡಿದ್ದೆವು. ಆದರೆ ಈ ಬಾರಿ ಖಂಡಿತವಾಗಿಯೂ ನಮ್ಮ ತಂಡ ಆ ತಪ್ಪನ್ನ ಮಾಡುವುದಿಲ್ಲ. ಭಾರತ ಎದುರಿನ ಸೂಪರ್ 8 ನ ಮೊದಲ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರುವುದರ ಮೂಲಕ ಸೂಪರ್ 8 ನ ಎಲ್ಲಾ ಪಂದ್ಯಗಳನ್ನ ಗೆಲ್ಲಲು ನಮ್ಮ ತಂಡ ಸರ್ವ ಪ್ರಯತ್ನವನ್ನ ಮಾಡುತ್ತಿದೆ. ಸದ್ಯ ನಮ್ಮ ತಂಡದ ಎಲ್ಲಾ ಆಟಗಾರರು ಒಂದು ಉತ್ತಮವಾದ ಲಯದಲ್ಲಿದ್ದಾರೆ. ಹೀಗಾಗಿ ಭಾರತ ಎದುರಿನ ಪಂದ್ಯವನ್ನು ನಾವು ಗೆಲ್ಲಬಹುದೆಂಬ ವಿಶ್ವಾಸದಲ್ಲಿ ನಾನಿದ್ದೇನೆ. ಇನ್ನೊಂದು ಕಡೆ ಟೀಮ್ ಇಂಡಿಯಾ ಕೂಡ ಸದ್ಯ ಒಂದು ಉತ್ತಮವಾದ ಪ್ರದರ್ಶನವನ್ನ ಟಿ20ಯಲ್ಲಿ ತೋರುತ್ತಿದೆ. ಈ ಕಾರಣದಿಂದಾಗಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆದಿರುವ ಪಂದ್ಯ ಅತ್ಯಂತ ರೋಚಕತೆಯಿಂದ ಕೂಡಿರುವುದರಲ್ಲಿ ಎರಡು ಮಾತಿಲ್ಲ ಎಂಬ ತಮ್ಮ ಅನಿಸಿಕೆಯನ್ನ ಆಡನ್ ಮಕ್ರಮ್ ಹೊರಹಾಕಿದ್ದಾರೆ.